ಇಷ್ಟೊತ್ತಿಗೆ ಆರ್ಗ್ಯುಮೆಂಟ್ ಮುಗ್ದಿರ್ಬೇಕಲ್ಲ. ಅಂದ್ರೆ ಫೈನಲ್ ಜಡ್ಜ್ ಇವತ್ತೇ ಸಿಗತ್ತೆ. ಭಾರ್ಗವಿ ಖಂಡಿತ ಗೆದ್ದಿರ್ತಾರೆ. ಅರ್ಜುನ್, ನೀನ್ ಮಾಡ್ತಾ ಇರೋದು ಒಂಚೂರು ಸರಿ ಇಲ್ಲ ಅರ್ಜುನ್. ನಾನೇನ್ ಮಾಡ್ದೆ ವಂದನಾ? ಇಷ್ಟಾದ್ರೂ ನೀನು ಆ ಭಾರ್ಗವಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ, ನಿನ್ನ ನಂಬಕ್ ಆಗ್ತಿಲ್ಲ ಅರ್ಜುನ್. ನೀನು ಒಂದು ಹೆಣ್ಣಾಗಿ ಇಷ್ಟೆಲ್ಲ ನಿನ್ ಕಣ್ಮುಂದೆ ನಡೀತಾ ಇದ್ರು ಭಾರ್ಗವಿಗ್ ಸಪೋರ್ಟ್ ಮಾಡ್ತಿಲ್ಲ ಅಲ್ಲ? ಇವನ್ ಸಿಕ್ಕಾಕೊಂಡ್ರೆ ನಮ್ ಕತೆನೇ ಮುಗೀತು. ದೇವ್ರೇ, ಒಳ್ಳೆ ಗೋಳಾಯ್ತಲ್ಲ. ಮೈ ಲಾರ್ಡ್, ವಿಕ್ರಮ್ ಭೂಪತಿ ಮತ್ತೆ ಅವರ ಫ್ರೆಂಡ್ಸ್ ನ ಕಾಪಾಡೋಕೆ ಅವ್ರನ್ನ ಸಪೋರ್ಟ್ ಮಾಡ್ತಿರೋ ಅವ್ರ ಕಡೆಯವರು ಮಾಡಿರೋ ಸಂಚು ಅಂತ ಇಲ್ಲಿ ಸಾಬೀತಾಗ್ತಾ ಇದೆ. ಹಾಗೆ ಸಬ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ತಮ್ಮ ಸೀನಿಯರ್ ಇನ್ಸ್ಪೆಕ್ಟರ್ ಕಣ್ತಪ್ಸಿ ಈ ಒಂದು ಸುಳ್ಳನ್ನ ಸೃಷ್ಟಿ ಮಾಡಿರೋದು ಇಲ್ಲಿ ಸಾಬೀತಾಗ್ತಾ ಇದೆ. ಒಂದು ಹೆಣ್ಣನ್ನ ತುಂಬಾ ಸುಲಭವಾಗಿ ಹತ್ತಿಕ್ಬೋದು ಅಂತ ಅನ್ಕೊಂಡಿರೋ ಈ ವಿಕ್ರಮ್ ನಂತಹ ವ್ಯಕ್ತಿಗಳನ್ನ ಹೊರಗಡೆ ಓಡಾಡಕ್ ಬಿಟ್ರೆ ಏನಾಗಬಹುದು ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿರೋನ. ತಪ್ಪು ಮಾಡಿರೋದಲ್ದೆ ಅದನ್ನ ಸಮರ್ಥಿಸ್ಕೊಳ್ಳೋಕೆ ತಪ್ಪಿನ ಮೇಲೆ ತಪ್ಪನ್ನ ಮಾಡ್ತಾನೆ ಇದ್ದಾರೆ. ಈಗ್ಲೂ ಕೂಡ ಅವ್ರಿಗೆ ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲ. ಇವರೆಲ್ರಿಗೂ ಕಠಿಣ ಶಿಕ್ಷೆ ಕೊಟ್ಟು ನನ್ನ ಸಂತ್ರಸ್ತೆ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಇಲ್ಲಿ ಕೇಳ್ಕೊಳ್ತೀನಿ ಯುವರ್ ಆನರ್. ದಟ್ಸ್ ಆಲ್ ಯುವರ್ ಆನರ್. ಟೀ ಬಿಸಿಯಾಗಿದ್ದಾಗ ಕುಡಿದ್ರೆ ರುಚಿಯಾಗಿರುತ್ತೆ ನಿಜ. ಹಾಗಂತ ಆರೋದ್ಮೇಲೆ ಅದು ಟೀನೇ ಅಲ್ಲ ಅನ್ನಕ್ಕಾಗಲ್ಲ. ಹಾಗೆ ಈ ಕೇಸಲ್ಲಿ ವಿಕ್ಕಿ ಮಾಡಿರೋ ತಪ್ಪು ಹಳತಾಗಿದೆ ಅಂದ ಮಾತ್ರಕ್ಕೆ ಅವನ್ ತಪ್ಪೇ ಮಾಡಿಲ್ಲ ಅಂತ ಅರ್ಥ ಅಲ್ಲ. ತಪ್ಪು ಮಾಡಿರೋರನ್ನ ಪ್ರಶ್ನೆ ಮಾಡೋದ್ ಬಿಟ್ಟು ಪಾಪ ಹೆಣ್ಣನ್ನ ಕೆಟ್ಟ ದೃಷ್ಟಿಲ್ ನೋಡುತ್ತೆ ಸಮಾಜ. ಬಾಯಲ್ಲಿ ಆದರ್ಶ ಮಾತಾಡೋರು ತಂಬುಡಕ್ ಬಂದಾಗ ಇಂಥ ಕಷ್ಟದ ಗೋಜ್ಲೇ ಬೇಡ ಅಂತ ಜಾರ್ಕೋತಾರೆ. ಅಂಥದ್ರಲ್ಲಿ ಭಾರ್ಗವಿ ಸಂಧ್ಯಾಗ್ ಸಹಾಯ ಮಾಡಕ್ ಮುಂದೆ ಬಂದಿದ್ದಾರೆ. ನಿಜವಾಗ್ಲೂ ನೀವು ತುಂಬಾ ಧೈರ್ಯವಂತೆ ಮೇಡಮ್. ಇವತ್ತು ನ್ಯಾಯದ ಪರ ನಿಂತಿರೋ ನಿಮ್ಗೆ ಜಯ ಸಿಗ್ಲೇಬೇಕು. ಡ್ಯಾಡ್ ಹಾಗೆಲ್ಲ ಸೋಲೋರಲ್ಲ. ಆದ್ರೆ ಇಲ್ಲಿ ಸಂಧ್ಯಾಗ್ ನ್ಯಾಯ ಸಿಗೋಕೆ, ಯಾವತ್ತಿದ್ರೂ ಸತ್ಯನೇ ಗೆಲ್ಲೋದು ಅಂತ ಸಾಬೀತಾಗಕ್ಕೆ ಅವ್ರು ಸೋಲ್ಲೇಬೇಕು. ಅವ್ರನ್ನ ಸೋಲ್ಸೋ ಶಕ್ತಿ ಭಾರ್ಗವಿಗೆ ಕೊಡುದೇವೆ. ಯಾವುದೇ ಕಾರಣಕ್ಕೂ ಸಂಧ್ಯಾಗ್ ಮೋಸ ಆಗ್ದಿದ್ದ ಹಾಗೆ ಭಾರ್ಗವಿ ಗೆಲ್ಲೋ ಹಾಗೆ ನೋಡ್ತಾರೆ. ಆದಷ್ಟು ಬೇಗ, ಅಂದ್ರೆ ಈ ಹಿಯರಿಂಗ್ ಅಲ್ಲೇ ಈ ಕೇಸ್ ಮುಗಿಬೇಕು. ಆಗ ನೆಮ್ಮದಿಯಾಗಿ ನಮ್ ಅರ್ಜುನ್ ವಂದನಾ ಮದ್ವೆನ ಮಾಡ್ಬೋದು. ಮುಗಿಯುತ್ತೆ ನೋಡ್ತೀರಿ ಅಕ್ಕ. ಅವಳೇನು ನಮ್ ಭಾವನೆ ಎದುರು ಮಾತಾಡೋದು? ಸುಮ್ನೆ ಪದೇ ಪದೇ ಬಂದ್ ಕಾಲ್ ಕೆರ್ಕೊಂಡ್ ಜಗ್ಲಕ್ ಬರ್ತಾಳೆ. ಈ ಸಲ ಭಾವ ಅವಳನ್ ಸೋಲಿಸ್ತಾರಲ್ಲ, ಆಗ ಸೈಲೆಂಟ್ ಆಗಿ ಮನೆ ಇರ್ತಾಳೆ. ಎಲ್ರು ಕೇಸ್ ಮುಗಿಸಿ ಮನೆಗೆ ಹೋಗೋದು. ಸುಮ್ಮನೆ ಭಾರ್ಗವಿಗೆ ಬೈದೇ ಇದ್ರೆ ಇವರಿಬ್ರಿಗೂ ಸಮಾಧಾನನೇ ಇಲ್ಲ. ಏನಂದೆ ಚರಣ್? ಏನಿಲ್ಲಮ್ಮ, ಅಪ್ಪ ಗೆಲ್ತಾರೆ ಅಂತ ಹೇಳಿದೆ. ಭಾವ ಏನೋ ಗೆಲ್ತಾರೆ. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಸೋತ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ ನಿನ್ನ ಅರ್ಧಾಂಗಿ ಎಲ್ಲೋ ಹೊರಗಡೆ ಹೋಗಿರ್ತಾಳೆ. ಅದ್ ಯಾರ ಮನೆ ಹಾಳು ಮಾಡಕ್ ಹೋಗಿರ್ತಾಳೆ ಏನೋ. ಸದ್ಯ ಮನೆ ಹಾಳು ಮಾಡದೇ ಇದ್ರೆ ಅಷ್ಟೇ ಸಾಕು. ನಿಂತ್ಕೋ. ಇವತ್ ಯಾರು ಗೆಲ್ತಾರೆ? ಇನ್ಯಾರತ್ತೆ, ಮಾವನೇ ಗೆಲ್ಲೋದು. ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಪ್ರತಿ ಸಲನೂ ಹೀಗೆ ಹೇಳ್ತೀಯ, ಆದ್ರೂ ಎಡವಟ್ಟಾಗುತ್ತೆ. ಈ ಸಲ ಹಾಗಾಗಲ್ಲ ಚಿಕ್ಕತ್ತೆ. ಅಮ್ಮ, ಭಾರ್ಗವಿ ಈ ಕೇಸ್ ಗೆದ್ರೆ
ಈ ನನ್ನ ಹೆಂಡತಿ ಡೈವರ್ಸ್ ಕೊಟ್ಟು ಮನೆ ಬಿಟ್ಟು ಹೋಗ್ತಾಳೆ ತಾನೆ? ಡಿವೋರ್ಸು ಕೊಡ್ತಾಳೆ, ಮನೆನೂ ಬಿಟ್ಟು ಹೋಗ್ತಾಳೆ. ನನ್ ಸೊಸೆ ಯಾವತ್ತೂ ತನ್ ಮಾತನ್ನ ಮೀರಲ್ಲ ಅಲ್ವೇನಮ್ಮ ಮುದ್ದು ಸೊಸೆ ರಾಣಿ? ಅಬ್ಜೆಕ್ಷನ್ ಯುವರ್ ಆನರ್. ಅಡ್ವೊಕೇಟ್ ಭಾರ್ಗವಿ ತಮ್ಮ ಕಟ್ಟುಕತೆನ ಹೇಳೋದನ್ನ ಈ ಕೋರ್ಟಲ್ಲಿ ತುಂಬಾ ಚೆನ್ನಾಗಿ ರೂಢಿ ಮಾಡ್ಕೊಂಡಿದ್ದಾರೆ. ನನ್ನ ಕಕ್ಷಿದಾರರನ್ನ ಕನ್ಫ್ಯೂಸ್ ಮಾಡಿ ಅವ್ರಿಗೆ ಬೇಕಾಗಿರೋ ಉತ್ತರನ ಇವ್ರ ಬಾಯಲ್ಲಿ ಹೇಳೋ ಹಾಗೆ ಮಾಡ್ತಿದ್ದಾರೆ. ನನಗ್ ಬೇಕಾದಂತ ಉತ್ತರ ಅಲ್ಲ ಇವ್ರ ಇರೋ ಸತ್ಯನ ಅವ್ರ ಬಾಯಿಂದ ಹೊರಗೆ ಬರ್ತಿದ್ದೀನಿ ಸರ್. ಯುವರ್ ಆನರ್, ಈ ಕೇಸ್ ಶುರುವಾಗಿ 3 ತಿಂಗಳಾಯ್ತು. ವಿಕ್ರಮ್ ಭೂಪತಿ ಮೇಲಿರೋದು ಮೊಲೆಸ್ಟೇಷನ್ ಅಪವಾದ. ಅದು ಸಾಧಾರಣದ ಅಪವಾದ ಅಲ್ಲ ಇವರ. 3 ತಿಂಗಳಿಂದ ಅನ್ನ ನೀರು ನಿದ್ದೆ ಬಿಟ್ಟು ಕಂಗಾಲಾಗಿದ್ದಾರೆ. ಇಂಥ ಸಮಯದಲ್ಲಿ ಇನ್ನೊಂದು ಹೆಣ್ಣಿನ ಹೆಸರು ಹೇಳಿ ಅವ್ರಿಗೆ ಕನ್ಫ್ಯೂಸ್ ಮಾಡಿ ಗಾಬರಿ ಮಾಡಿ ಸಂಧ್ಯಾ ಹೆಸರು ಹೇಳೋ ಹಾಗೆ ಮಾಡಿದ್ದಾರೆ. ಜೆಪಿ, ವಿಕ್ರಮೇ ಸಂಧ್ಯಾ ಹೆಸರಲ್ಲಿ ಒಪ್ಕೊಂಡಿದಾರಲ್ಲ, ಇದಕ್ಕೆ ನೀವೇನ್ ಹೇಳ್ತೀರಿ? ಯುವರ್ ಆನರ್, ವಿಕ್ರಮ್ ಭೂಪತಿ ಸ್ಟ್ರೆಸ್ ಅಲ್ಲಿ ಹೀಗೆ ಮಾತಾಡಿದ್ದಾರೆ. ಅವ್ರ ಸಮಸ್ಥಿತಿ ಸರಿ ಹೋಗೋದಕ್ಕೆ 2 ದಿನಗಳ ಕಾಲಾವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಪ್ಲೀಸ್. ಸುಳ್ಳಲ್ಲೇ ಸತ್ಯನ ಮುಚ್ಚಾಕ ಕೊಟ್ಟಿ JP ಪಾಟೀಲ್ಗೆ ಸರಿಯಾಗಿ ಬೆವರು ಇಳಿಸಿದ್ರಿ. ಭಾರ್ಗವಿ, ನೀವು ನಿಜವಾಗ್ಲೂ ಗ್ರೇಟ್. ಇಷ್ಟೊತ್ತಿಗೆ ಆರ್ಗ್ಯುಮೆಂಟ್ ಮುಗ್ದಿರ್ಬೇಕಲ್ಲ. ಅಂದ್ರೆ ಫೈನಲ್ ಜಡ್ಜ್ ಇವತ್ತೇ ಸಿಗತ್ತೆ. ಭಾರ್ಗವಿ ಖಂಡಿತ ಗೆದ್ದಿರ್ತಾರೆ. ಅರ್ಜುನ್, ನೀನ್ ಮಾಡ್ತಾ ಇರೋದು ಒಂಚೂರು ಸರಿ ಇಲ್ಲ ಅರ್ಜುನ್. ನಾನೇನ್ ಮಾಡ್ದೆ ವಂದನಾ? ಇಷ್ಟಾದ್ರೂ ನೀನು ಆ ಭಾರ್ಗವಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ, ನಿನ್ನ ನಂಬಕ್ ಆಗ್ತಿಲ್ಲ ಅರ್ಜುನ್. ನೀನು ಒಂದು ಹೆಣ್ಣಾಗಿ ಇಷ್ಟೆಲ್ಲ ನಿನ್ ಕಣ್ಮುಂದೆ ನಡೀತಾ ಇದ್ರು ಭಾರ್ಗವಿಗ್ ಸಪೋರ್ಟ್ ಮಾಡ್ತಿಲ್ಲ ಅಲ್ಲ? ನನಗೂ ಆಶ್ಚರ್ಯ ಆಗ್ತಾ ಇದೆ. ಯಾರ್ದೋ ಹಣೆ ಬರಕ್ಕೆ ನಾನ್ ನಿನಗ್ ದುಃಖ ಪಡ್ಲಿ? ಅಲ್ಲ, ನನ್ ತಂದೆ, ನನ್ ತಮ್ಮ, ನನ್ ಇಡೀ ಫ್ಯಾಮಿಲಿ ಸಫರ್ ಆಗ್ತಾ ಇದೆ. ಅದೇ ನಿನ್ ಕಣ್ಣಿಗೆ ಕಾಣ್ತಾ ಇಲ್ವಾ? ಇಷ್ಟೆಲ್ಲ ಆದ್ಮೇಲೂ ನಾನ್ ಅವಳಿಗೆ ಸಪೋರ್ಟ್ ಮಾಡು ಅಂತಿದ್ಯಾ? ಬಿಡು, ನಿನಗ ಅರ್ಥ ಮಾಡಿಸೋ ಸಾಹಸಕ್ಕೆ ನಾನ್ ಕೈ ಅರ್ಥ ಮಾಡ್ಕೊಳ್ಳೋ ಪ್ರಾಣಿನೂ ನೀನ. ಈ ಕೇಸಿಂದ ನಮ್ ಮದ್ವೆ ಡಿಲೇ ಆಗ್ತಿದೆ. ಆದಷ್ಟು ಬೇಗ ಅವಳ ಈ ಕೇಸಲ್ಲಿ ಸೋಲಿಸ್ತೀನಿ. ಯಾಕ್ ನಗ್ತಿದ್ಯಾ? ಮತ್ತಿನ್ನೇನ್ ಮಾಡ್ಬೇಕಮ್ಮ? ಏನು ನೀನು ಭಾರ್ಗವಿನ ಕೇಸಲ್ಲಿ ಸೋಲಿಸ್ತೀಯಾ? ವಂದನಾ, ಕೇಸು ಆ ಹಂತನ್ ದಾಟಿ ಮುಂದಕ್ಕೆ ಹೋಗಾಗಿದೆ. ಇನ್ನೇನಿದ್ರು ನಿನ್ ತಮ್ಮನ್ ಹಣೆ ಬಾರ ಗೊತ್ತಾಗೋದೊಂದೇ ಬಾಕಿ. ಜೀವಾವಧಿ ಶಿಕ್ಷೆನೋ ಮರಣದಂಡನೇನೋ ಇನ್ನೇನೇನೋ ನೋಡೋಣ. ನನ್ ಫ್ಯಾಮಿಲಿ ನೆಮ್ಮದಿ ಕೆಡ್ಸಿರೋಳ್ ಪರ ಮಾತಾಡೋದಕ್ಕೆ ನಿನಗೇನು ಅನಿಸ್ತಿಲ್ವಾ ಅರ್ಜುನ್? ಅಲ್ಲ, ನಿಮ್ ಇಡೀ ಫ್ಯಾಮಿಲಿ ಸೇರ್ಕೊಂಡು ಎಷ್ಟು ಜನರ ಜೀವನ ಹಾಳು ಮಾಡಿಲ್ಲ? ಮೊನ್ನೆ ಭಾರ್ಗವಿ ಅಪ್ಪನ ಆ ಸ್ಥಿತಿಗೆ ತಂದ್ರಿ. ಕರುಣೆ, ಕನಿಕರ ಅನ್ನೋ ಶಬ್ದದ ಅರ್ಥ ಗೊತ್ತಿಲ್ದಿರೋ ನೀನು ಏನು ಗೊತ್ತಿಲ್ಲ ಅಂತ ಕೇಳ್ತಿದ್ಯಾ? ಛೇ, ಇದನ್ ಕೇಳೋದಕ್ಕೆ ಅಸಹ್ಯ ಆಗ್ತಿದೆ. ತುಂಬಾ ಮಾತಾಡ್ತಿದ್ಯಾ ಅರ್ಜುನ್. ಇದಕ್ಕೆಲ್ಲ ಕಾರಣ ಆ ಭಾರ್ಗವಿ. ಮುಖ್ಯವಾಗಿ ನಮ್ಮಿಬ್ರ ಲವ್ಗೆ ಅಡ್ಡ ನಿಂತಿರದೆ ಅವಳು. ವಂದನಾ, ನಿನ್ ವೆಲ್ವಿಷರ್ ಆಗಿ ಹೇಳ್ತಾ ಇದ್ದೀನಿ, ಮೊದ್ಲು ಈ ಭ್ರಮೆನ್ ಬಿಟ್ಟಾಕು. ಏನು ಭ್ರಮೆ? ಅದೇ
ನಮ್ಮಿಬ್ರು ಲವ್ ಅಂದ್ಯಲ್ಲ, ನಾನ್ ನಿನ್ನ ಯಾವತ್ತೂ ಲವ್ವೇ ಮಾಡಿಲ್ಲ. ನಿನ್ ಮೇಲೆ ನನ್ಗೆ ಲವ್ ಆಗೋದು ಇಲ್ಲ. ನಾನು ಎಷ್ಟು ಸಲ ಹೇಳಿದ್ರು ನಿನ್ ಪಾಡಿಗೆ ನೀನ್ ಏನೇನೋ ಅನ್ಕೊಂಡ್ರೆ ಅದ್ ನಿನ್ ತಪ್ಪು. ಪ್ರೀತಿ ಅಂದ್ರೇನು, ಪ್ರೀತಿಸೋ ಹುಡುಗಿ ಯಾವ ತರ ಇರ್ಬೇಕು ಅಂತ ಅರ್ಥ ಮಾಡಿಸಿದ್ದು ಭಾರ್ಗವಿ. ಹಾಗೆ ಪ್ರೀತಿ ಮಾಡೋ ಹುಡುಗಿ ಹೇಗಿರ್ಬಾರ್ದು ಅಂತ ಅರ್ಥ ಮಾಡಿಸಿದ್ದು ನೀನು. ವಾದ ವಿವಾದಗಳಲ್ಲಿ ಅಕ್ಯೂಸ್ಡ್ ಪರ ಲಾಯರ್ JP ಪಾಟೀಲ್ ಅವರು ಸಾಕ್ಷಿಗಳನ್ನು ಒದಗಿಸಿದ್ದಾರೆ. ಹಾಗೆ ಕಂಪ್ಲೇನೆಂಟ್ ಪರ ಇರತಕ್ಕಂಥ ಅಡ್ವೊಕೇಟ್ ಭಾರ್ಗವಿ ಅವರು ವಿಕ್ರಮ್ ಭೂಪತಿ ಬಾಯಿಂದ ನಿಜಾಂಶವನ್ನು ಹೊರತಂದಿದ್ದಾರೆ. ವಾದ ವಿವಾದಗಳನ್ನು ಪರಿಶೀಲಿಸಿದಾಗ ಕೇಸ್ ವಿಕ್ರಮ್ ಭೂಪತಿಯ ಕಡೆಗೆ ಬೆಳ್ಳು ಮಾಡಿ ತೋರಿಸ್ತಾ ಇದೆ. ಆದರೆ JP ಪಾಟೀಲ್ ಅವರ ಮಾತಿನಂತೆ ಇದು ಒತ್ತಡದಿಂದ ಬಂದಿರೋ ಮಾತು ಅಲ್ವೋ ಅನ್ನೋದನ್ನ ಇನ್ನೂ ತಿಳಿಬೇಕಾಗಿದೆ. ಹಾಗಾಗಿ ಅಂತಿಮವಾದ ವಾದ ಮಂಡನೆಗೆ 2 ದಿನಗಳ ಕಾಲಾವಕಾಶವನ್ನು ನೀಡಲಾಗುತ್ತಿದೆ. ಹಾಗೂ ಅದೇ ದಿನ ಫೈನಲ್ ಜಡ್ಜ್ಮೆಂಟ್ ಅಂತಿಮ ತೀರ್ಪನ್ನ ನೀಡಲಾಗುವುದು. ಸೊ ದಿಸ್ ಕೋರ್ಟ್ ಈಸ್ ಅರ್ಜೆಂಟ್. ಅವತ್ತೇ ಹೇಳಿದ್ನಲ್ಲ, ನೀನ್ ಯಾವಳನ್ನಾದ್ರೂ ಲವ್ ಮಾಡು, ಆದ್ರೆ ಮದ್ವೆ ಮಾತ್ರ ನನ್ ಜೊತೆನೆ, ಜೀವನನು ನನ್ ಜೊತೆನೆ. ನೀನು ಅವಳು ಒಂದಾಗಕ್ಕೆ ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ. ಏನಂದೆ? ನಮ್ಮಿಬ್ರನ್ನ ಒಂದಾಗಕ್ ಬಿಡಲ್ವಾ? ನಿಂಗೊಂದ್ ವಿಷಯ ಗೊತ್ತಾ? ನಮ್ಮಿಬ್ರು ಲವ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ ಅಂತ ಶುರುವಾಗಿರೋ ಪ್ರೀತಿ ಮನ್ಸಿನವರೆಗೂ ಹೋಗಿದೆ. ಇವಾಗ ನಾವಿಬ್ರು ಲವರ್ಸ್ ಅಮ್ಮ. ಅಂದ್ರೆ ಅವಳಿನ ಪ್ರೀತಿನ ಒಪ್ಕೊಂಡ್ಬಿಟ್ಲಾ? ಹಲೋ, ಏನ್ ಅವಳು ಇವಳು ಅಂತಿದ್ಯಾ? ಅವರು ಅಂತ ಮರ್ಯಾದೆ ಕೊಟ್ಟು ಮಾತಾಡು. ಅವ್ರಿವಾಗ ನನ್ ಲವರ್. ಅರ್ಜುನ್, ನೀ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ನಮ್ಮಿಬ್ರದ್ದು ಎಂಗೇಜ್ಮೆಂಟ್ ಆಗಿದೆ. ನಾನ್ ನಿನ್ನ ಮದ್ವೆ ಆಗೋ ಹುಡುಗಿ. ನನ್ ಮುಂದೆನೆ ಅವಳು ಯಾವಳ ಹೊಗಳ್ತಾ ಇದೆಯಲ್ಲ. ಎಂಗೇಜ್ಮೆಂಟಾ? ಅಂದ್ರೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತಾರಲ್ಲ ಅದೇ ಅಲ್ವಾ? ಎಲ್ಲಿ ನಿನ್ ರಿಂಗ್ ತೋರ್ಸು. ಅವತ್ ನನ್ನ ಒಂದ್ ಮಾತು ಕೇಳ್ದೆ ಸೀಕ್ರೆಟ್ ಆಗಿ ಎಂಗೇಜ್ಮೆಂಟ್ ಮಾಡಿ ಮುಗ್ಸೋಣ ಅಂತ ಅನ್ಕೊಂಡ್ರಲ್ಲ, ಆದ್ರೆ ಎಂಗೇಜ್ಮೆಂಟೇ ನಡೀಲಿಲ್ಲ. ಸೊ ಭಾರ್ಗವಿನೇ ನನ್ ಪ್ರೀತಿ. ಯಾವತ್ತಿದ್ರು ಅವರೇ ನನ್ನ ಹೆಂಡತಿ ಆಗೋರು ಅಂತ ಅರ್ಥ ಆಯ್ತು. ಇನ್ಮೇಲೆ ನೀನು ನನ್ನ ಅವ್ರ ಮಧ್ಯೆ ಬರಬೇಡ.